ಎಲ್ಲರೂ ಕಾಸ್ಟ್ಗಳಲ್ಲಿ ಪ್ರಮೋಷನ್ ಅಂತ ಹೇಳ್ತಾರೆ. ಒಳ್ಳೆ ಮೆಸೇಜ್ ಕೊಡ್ತಾ ಇದೀವಿ. ಆ ಮೆಸೇಜ್ ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದೆ. ಅವರೆಲ್ಲ ಕೊಡ್ತಾ ಇರೋದು ಅವರ ಲಾಭಕ್ಕಾಗಿ ಸಿನಿಮಾ ಮಾಡ್ತಾರೆ, ಯುವ ಪೀಳಿಗೆಯನ್ನ ದಾರಿ ತಪ್ಪಿಸ್ತಾರೆ. ಆ ಮಚ್ಚಿಟ್ಕೊಳ್ಳೋದು ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತ, ಎಷ್ಟು ಬೇಗ ಮನೆ ಬಿಟ್ಟು ಓಡೋಗ್ಬೇಕು ಅಂತ ಇಂಥವೇ ಕೊಡ್ತಾ ಇದ್ದಾರೆ. ಸಮಾಜವನ್ನ ಕಟ್ಟತಕ್ಕಂಥದ್ದಿಲ್ಲ. ನಾನು ಹಳ್ಳಿಯಲ್ಲಿದ್ದಂಥ ಸಂದರ್ಭದಲ್ಲಿ 50 ಜನ 60 ಜನ ಕುಟುಂಬಗಳು ಒಟ್ಟೊಟ್ಟಿಗೆ ಬದುಕ್ತಾ ಇದ್ರು. ಯಾರೋ 4 ಜನ ಅಡಿಗೆ ಮಾಡ್ತಿದ್ರು, ವಯಸ್ಸಾದ್ರು 4 ಜನ ಅವ್ರು ಸಹಾಯ ಮಾಡ್ತಿದ್ರು. ಕೈ ಕಾಲು ಗಟ್ಟಿಗಿದ್ದಂಥವ್ರು ಹೋಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು, ದನ ಕರುವನ್ನ ಪೋಷಣೆ ಮಾಡ್ತಿದ್ರು. ಎಲ್ರೂ ನೆಮ್ಮದಿಯಿಂದ ಅಜ್ಜಿ ಕಥೆ ಕೇಳ್ಕೊಂಡು ಮಕ್ಕಳೆಲ್ಲ ನೆಮ್ಮದಿಯಾಗಿ ಬದುಕ್ತಿದ್ರು. ಇವತ್ತು ಮನೆಯಲ್ಲಿ 2 ಮಕ್ಕಳು ಅವೇ ಕಿತ್ತಾಡ್ತಾ ಇರ್ತವೆ. ಅವ್ರು ಬಿಡ್ಸಕ್ಕೆ ಅಮ್ಮ ಕೋಲಿ ಹಿಡ್ಕೊಂಡು ನಿಂತಿರ್ಬೇಕು. ಆ ಪರಿಸ್ಥಿತಿ ಬಂದು ನಾವು ನಿಂತಿದ್ದೀವಿ. ಇವೆಲ್ಲ ಹಠ ಮಾಡಬೇಕು, ತೀರ್ಮಾನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಫೋನ್ ಮುಟ್ಟಲ್ಲ. ಶಬ್ದ ಮಾಡ್ಬೇಕು, ನಾನು ಫೋನ್ ಮುಟ್ಟಲ್ಲ. ನನಗೆ ಒಂದು ಎಜುಕೇಶನ್ ಒಂದಂತೂ ಬರೋವರೆಗೆ 20 ವರ್ಷ ನಿಮ್ಮ ಈಗೇನು 7-8 ವರ್ಷ ಕಳೆದ್ರೆ ನೀವೆಲ್ಲ 20 ವರ್ಷಕ್ಕೆ ಬರ್ತೀರಿ ಅಂತ ನನಗೆ ಗೊತ್ತಿಲ್ಲ. 8-9ನೇ ಕ್ಲಾಸಲ್ಲಿ ಇದೀವಿ. ಇನ್ನೊಂದು 8-10 ವರ್ಷ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಉಳಿದ 70-80 ವರ್ಷ ನಿಮ್ ಬದುಕು ಚೆನ್ನಾಗಿರುತ್ತೆ. ಇವೆಲ್ಲ ಎಲ್ಲಿ ಏನ್ ಸಾಧ್ಯನೋ ನಿಮ್ಗೆ ನಾಟಕ ಮೇಲೆ ಅಭಿರುಚಿದ್ರೆ ನಾಟಕವನ್ನು ಕಲೀರಿ, ಆ ಸಮಯವನ್ನ. ಆಟ ಆಡಕ್ಕೆ ಅಭಿರುಚಿದ್ರೆ ಆಟಗಳನ್ನ ಆಡಿ, ಸಂಗೀತ ಕಲಿಯಕ್ಕೆ ಅಭಿರುಚಿದ್ರೆ ಸಂಗೀತವನ್ನು ಕಲೀರಿ. ಹೆಚ್ಚು ಓದಕ್ಕೆ ಅಭ್ಯಾಸ ಜಾಸ್ತಿ ಇದ್ರೆ ಹೆಚ್ಚೆಚ್ಚು ವಿಚಾರಗಳನ್ನು ಓದ್ಕೊಳ್ಳಿ. ಇವತ್ತೊಬ್ಬ ಬರೀ ಮಾರ್ಕ್ಸ್ಗಳು ತಗೊಂಡು ಡಾಕ್ಟರ್ ಇಂಜಿನಿಯರ್ ಆದ್ರೆ ಅವ್ನ ಮನೆ ಕಟ್ಕೊಳ್ತಾನೆ, ಇಲ್ಲ ಅವನೊಂದಿಷ್ಟು ಸಣ್ಣ ಜಾಸ್ತಿ ತತ್ತಾನೆ ಅವರಿರ್ತಾರೆ. ನೀವತ್ತು ಸಮಾಜಕ್ಕೆ ಓದ್ಕೊಂಡ್ರೆ ಒಬ್ಬ ತಹಸೀಲ್ದಾರ್ ಹುದ್ದೆ ಬಂದ್ರೆ ಇಡೀ ತಾಲೂಕಿನ ರಕ್ಷಣೆಯನ್ನು ಮಾಡಬಹುದು. ಒಬ್ಬ DC ಇಡೀ ಜಿಲ್ಲೆಯ ರಕ್ಷಣೆಯ ಜವಾಬ್ದಾರಿ. ನಿನ್ನ ಎಂತ ತಂದೆ ತಾಯಿ ಇಲ್ಲ, ನಿನ್ನ ಊರಲ್ಲ, ಇಡೀ ಜಿಲ್ಲೆಯ ರಕ್ಷಣೆ ಜವಾಬ್ದಾರಿಯನ್ನು ಕೊಡ್ಬೋದು. ಅದಕ್ಕೆ ನಾಳೆ ನೀವು ಯಾರು ಏನಾಗ್ತೀರೋ ಗೊತ್ತಿಲ್ಲ. ಯಾರು ಬೇಕಾದ್ರೂ ಒಳ್ಳೆ ರಾಜಕಾರಣಿ ಆಗ್ಬೋದು, ಒಳ್ಳೆ ಅಧಿಕಾರಿ ಆಗ್ಬೋದು, ಒಳ್ಳೆ ಕಲಾವಿದ ಆಗ್ಬೋದು, ಇನ್ನು ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನಿಮಗೆ ಯಾವುದ್ರ ಮೇಲೆ ಹೆಚ್ಚಿನ ಆಸೆ ಇರುತ್ತೆ, ಹೆಚ್ಚಿನ ಇಂಟ್ರೆಸ್ಟ್ ಇರುತ್ತೆ, ಓದಿನ ಜೊತೆ ಅದನ್ನು ಸಹ ಮಾಡಿ ಚೆನ್ನಾಗಿ ಓದಿ. ಇವತ್ತು ನಾನು ಅಶ್ವಿನಿ ಶಾಲೆಗೆ ಯಾವಾಗಲೂ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂತಂದ್ರೆ ಯಾವಾಗಲೂ ಏನಾದ್ರೂ ವಿಚಾರಗಳನ್ನ ಸಾಧ್ಯ ಆದಷ್ಟು ಮಕ್ಕಳಿಗೆ ತಲೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವತ್ತು ಆ ನಿಟ್ಟಿನಲ್ಲಿ ಮೊದಲನೇ ದಿವಸ ನಾವು ಬಂದಿದ್ದೀವಿ. ಪೌರಾಣಿಕ ನಾಟಕ ವರಪ್ರಶ್ನ ಅಂತೇಳಿ ನಾವು ಸ್ವಲ್ಪ ನೋಡ್ತೀವಿ ಜೊತೆ ಸೇರ್ಕೊಂಡು. ನಾಳೆ ನಮ್ಮ ಕಡೆ ಎಲ್ಲ ಅನ್ನದ ಋಣ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಇರಬೇಕು ರೊಟ್ಟಿ ಋಣ ಅಂತೇಳಿ ಕ್ರಾಂತಿಕಾರ ನಾಟಕ ಬಹಳ ಚೆನ್ನಾಗಿರುತ್ತೆ. ಸಮಾಜದ ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂಥದ್ದು. ಹಾಗೆ ದಿವ್ಯ ದರ್ಶನ ಅಂತೇಳಿ ನಾಟಕವಿದೆ 3ನೇ ದಿವಸ. ಅದು ಸಹ ಒಳ್ಳೆಯ ಒಂದು ಸಮಾಜದ ಹಿತದೃಷ್ಟಿಯನ್ನ ಮಾಡ್ತಕ್ಕಂಥದ್ದು. ಆಮೇಲೆ 36 63 ನಮ್ಮೆಲ್ಲ ಅಜ್ಜಿಗಳು ಹೇಳ್ತಿದ್ರು. ನಮ್ಮ ಮಕ್ಕಳಿದ್ದಾಗ ಯಾರನ್ನ ಕಿತ್ತಾಡಿದ್ರೆ ಇವ್ರು 36 ಆಗೋರೆ, ಇವ್ರನ್ನ 63 ಮಾಡ್ಬೇಕು, 69 ಮಾಡ್ಬೇಕು. ಯಾಕೆಂದ್ರೆ ಇಬ್ರು ಎರಡು ಕಡೆ ಮುಖ ತಿರ್ಸ್ಕೊಂಡ್ರೆ 36, ಇಬ್ರು ಒಂದ್ ಕಡೆ ಮುಖ ತಿರ್ಸ್ಕೊಂಡ್ರೆ 63. ಆ ಪ್ರೀತಿ ಬಾಂಧವ್ಯನ ಬೆಸೆಯುವಂತ ಒಂದು ಒಳ್ಳೆಯ ಸಾಮಾಜಿಕ ಕಾಳಜಿಯನ್ನು ಇಟ್ಕೊಂಡಂತ 4ನೇ ದಿನದ ನಾಟಕ. ಹಾಗೆ ಕೊನೆಯದಾಗಿ ಐತಿಹಾಸಿಕ ನಮ್ಮ ಪರಂಪರೆಯನ್ನ ತೋರಿಸ್ಕೊಡ್ತಕ್ಕಂಥ ರಣದುಂಬಿ ನಾಟಕವನ್ನ ಸಹ 5ನೇ ದಿವಸ ಸಮಾರೋಪ ಸಮಾರಂಭದ ದಿವಸ ಹಮ್ಮಿಕೊಂಡಿದ್ದಾರೆ. ನೀವೆಲ್ಲ ಮಕ್ಕಳು ಬಂದಿದ್ದೀರಿ. ಎಲ್ಲ ತಂದೆ ತಾಯಿಗಳು ಮನೇಲಿ ಫ್ರೀ ಇರ್ತಾರೆ ಅಂತ ಹೇಳಲಿಲ್ಲ. ಯಾರು ನಿಮ್ ತಂದೆ ತಾಯಿಗಳು ಫ್ರೀ ಆಗಿದ್ದಾರೆ ಅವ್ರನ್ನ ಜೊತೆ ಕರ್ಕೊಂಡ್ ಬನ್ನಿ. ಆಮೇಲೆ ಸೀರಿಯಲ್ ನೋಡ್ಬೇಡಮ್ಮ. ಇವತ್ತು ಈ ಸೀರಿಯಲ್ ನೋಡ್ಬಿಟ್ಟು ಅದನ್ನ ನಿಮ್ಮ ತಲೆಗೆಲ್ಲ ಕೆಟ್ಟು ತುಂಬುತ್ತೆ. ನನ್ನ ಶಾಲೆಯಲ್ಲಿ ನಾಟಕ ಉಟ್ಕೊಂಡಿದ್ದಾರೆ, ನಾವೆಲ್ಲ ಒಟ್ಟು ಹೋಗಿ ನಾಟಕ ನೋಡ್ಕೊಂಡ್ ಬರೋಣ ಅಂತೇಳಿ ನಿಮ್ ತಂದೆ ತಾಯಿಗಳು ಕರ್ಕೊಂಡ್ ಬನ್ನಿ. 5 ದಿವಸ ನೋಡಿ
ಆ ಕಲಾವಿದರು ಎಷ್ಟು ಕಷ್ಟಪಟ್ಟು ಕಲಿತು ಬಂದು ನಿಮ್ಮ ಮುಂದೆ ಅವರ ಕಲೆಯನ್ನು ತೋರಿಸ್ತಾರೆ. ಅದರಲ್ಲಿ ಏನು ಸಾರಾಂಶ ಇರುತ್ತೆ, ಅದು ಜೀವನಕ್ಕೆ ಯಾವ ಪಾಠವನ್ನು ಕಲಿಸುತ್ತೆ, ಅದನ್ನು ನಾವು ಕೈಗೂಡಿಸ್ಕೊಂಡ್ರೆ ಮುಂದೆ ನಮ್ಮ ಬದುಕಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತದೆ. ಯಾವಾಗಲೂ ನಮ್ಮ ಯಾವುದೇ ನಟ ನಮ್ಮೆಲ್ಲರ ಕನ್ನಡದ ಆಸ್ತಿಯಾಗಿದ್ದ NS ರಾವ್ ಅವರ ಹೆಸರಿನಲ್ಲಿ ಈ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಹಸಿರಾಗಿರ್ತಕ್ಕಂಥ ತಮ್ಮದೇ ಆದಂತ ರೋಟರಿ ಸಂಸ್ಥೆಯನ್ನು ಕಟ್ಕೊಂಡು ಶಿಕ್ಷಣದ ಬಗ್ಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅಪಾರವಾದಂತ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಆತ್ಮೀಯ ಗೆಳೆಯ ರಾಘವೇಂದ್ರ ಅವರೇ, ಹಾಗೆ ನಮ್ಮ ಈ ಭಾಗದಲ್ಲಿ ಇಲ್ಲಿ ಕೆಲವು ರಸ್ತೆಯಲ್ಲಿ 4, 3 ಅಲ್ಲೊಂದು ಇಲ್ಲೊಂದು ಮನೆ ಇದ್ದಂತ ಸಂದರ್ಭದಲ್ಲಿ ಬಹಳ ಸಣ್ಣ ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಿ ಈ ದೇಶಕ್ಕೆ, ನಾಡಿಗೆ, ನಮ್ಮೂರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತ ವೆಂಕಟೇಶ್ ಸರ್ ಅವರೇ, ನಿಮ್ಗೆಲ್ಲ ಅಂಚೆ ಇಲಾಖೆ ಅಂದ್ರೆ ಗೊತ್ತಾಗಲ್ಲ. ನಮ್ಗೆ ಒಂದ್ ದಿವಸ ಪತ್ರ ಬರ್ತಿದ್ರೆ ಅಳು ಸ್ಟಾರ್ಟ್ ಆಗೋದು. ಎಷ್ಟೋ ಜನ ತಾಯಂದಿರು ತನ್ನ ಮಕ್ಕಳು, ತನ್ನ ಗಂಡನೋ ಬೆಂಗಳೂರನ್ನು ಬೇರೆ ಊರಲ್ಲಿ ನೌಕರಿಗೂ ಮಾಡಿ ಮನೆ ಕಳಿಸ್ತಕ್ಕಂಥ ಕಾಸು ಅಂಚೆ ಇಲಾಖೆಯವರು ಯಾವಾಗ ತಂದು ಕೊಡ್ತಾರೆ ಕ್ಷಣ ಕ್ಷಣಕ್ಕೆ ಕಾಯ್ದು ಅವ್ರ ಬರುವಿಕೆಗೆ ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಇರುತ್ತೋ ಗಾಳಿ ಇರುತ್ತೋ ಗೊತ್ತಿಲ್ಲ, ಅವತ್ತೆಲ್ಲ ಇಷ್ಟು ಅನುಕೂಲಗಳು ಇರಲಿಲ್ಲ. ಅಪ್ಪಾಜಿಯವರು ಇದ್ದಾರೆ ಇವತ್ತು, ಅಂಚೆ ಇಲಾಖೆಯವರಿಗೆ ಇವತ್ತು ರಂಗಗೌರವ ಪ್ರಶಸ್ತಿಗೆ ಡಿ.ವಿ. ಗಿರಿಯಪ್ಪ ಅವರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ. ಎಷ್ಟೇ ಕಷ್ಟಗಳಿದ್ರು ಸಹ 16 ಹಳ್ಳಿಗಳಿಂದ ಒಬ್ಬರು ಪೋಸ್ಟ್ ಮ್ಯಾನ್ ಇರ್ತಿದ್ರು. ಆ ಪತ್ರಗಳನ್ನ ತಲುಪಿಸಿ ಜನರಿಗೆ ಬಹಳ ಸೇವೆಯ ಇನ್ನೊಂದು ಮೂಲ ಹಿಂದಿನ ಕಾಲದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಅಂಚೆ ಇಲಾಖೆ. ಹಾಗೆ ಅವತ್ತು ಬ್ಯಾಂಕ್ಗಳು ಕಡಿಮೆ, ಉಳಿತಾಯನೂ ಸಹ ಅಂಚೆ ಇಲಾಖೆಯನ್ನು ಮಾಡ್ತಾ ಇದ್ರು. ಅಂತ ಅಂಚೆ ಇಲಾಖೆಯ ರಾಷ್ಟ್ರೀಯ ನೌಕರ ಸಂಘದ ಅಧ್ಯಕ್ಷರಾಗಿ, ಹಾಗೆ ಇವತ್ತಿನ ರಂಗಪರಂಪರೆಯ ರಂಗಗೌರವ ಈ ಬಾಜೀರಾದಂತ ನಮ್ಮೆಲ್ಲರಿಗೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮಗೆ ಅವರ ಜೊತೆಯಲ್ಲಿ ವೇದಿಕೆ ಇರ್ತಕ್ಕಂಥದ್ದು ಭಾಗ್ಯ ಡಿ.ವಿ. ಗಿರಿಯಪ್ಪನವರೇ, ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ನಾನು ಸಂಜೆ ಒಂದು ವಿಡಿಯೋ ಮಾಡಿ ಕಳಿಸಿದೆ. ನಾನು ಆಡ್ತಿದ್ದೆ, ಬಂದು ನೋಡ್ಲಿ. ಇವತ್ತು ಯಾವ ಮಟ್ಟಕ್ಕೆ ನಾವೆಲ್ಲ ಹೋಗಿದ್ವಿ ಅಂದ್ರೆ, ಮೊನ್ನೆ ಭಾನುವಾರ ಒಂದ್ ದಿವಸ ಕೊಡೋದು ನಮ್ಗೆ ದೊಡ್ಡದಲ್ಲ, ಜೀವನ ಪೂರ್ತಿ ಅದನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಇವತ್ತು ಯಾರು ಬರಲ್ಲ, ಕಡಿಮೆ. ಆದ್ರೂ ನಮ್ಮ ಸಾವಿರಾರು ವರ್ಷ ಮನುಕುಲ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ, ಶಾಂತಿಯಿಂದ ಸೌಹಾರ್ದತೆಯಿಂದ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಬದುಕುತ್ತಿದ್ರು ಅಂದ್ರೆ, ನಮ್ಮಲ್ಲಿದ್ದಂತ ಸಂಪ್ರದಾಯಗಳು, ಸಂಸ್ಕಾರಗಳು ಒಂದೆರಡು ತಪ್ಪುಗಳಿತ್ತು. ಒಂದೆರಡು ತಪ್ಪುಗಳನ್ನು ತಿಳ್ಕೊಳ್ತಾ ಅವನ ಆಚೆಯಾಗಿ ಮುಂದುವರೆದಂಗೆ ಹೊಸ ಸೇರಿಸ್ಕೊಳ್ತಾ ಹೋಗಿದ್ವಿ. ಆ ಸೇರಿಸ್ಕೊಳ್ಳೋ ಬಿಸಿನಲ್ಲಿ ನಾನ್ ಮುಂದೆ ಅಂತೇಳಿ ಇವತ್ತು ಯಂತ್ರದ ಬದುಕು ಬಂದಿದ್ದೀವಿ. ಎಲ್ಲ ಮಿಷಿನರಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ತಿನ್ನೋ ವಸ್ತುಗಳಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಇವತ್ತು ಮಿಷಿನರಿಗಳು ಮಾಡ್ತಾ ಇದ್ರು. ಇವತ್ತು ನಮ್ಗೆಲ್ಲ ಮನೆಗೆ ಹೋದ ತಕ್ಷಣ ಮೊಬೈಲ್ ಬೇಕು. ಏನ್ ಮಾಡುತ್ತೆ ಮೊಬೈಲು? ನಮ್ ಟೈಮನ್ನ, ನಮ್ ಬೆಳವಣಿಗೆಯನ್ನ ಹಾಳು ಮಾಡುತ್ತೆ. ನೀವು ಓದ್ಕೊಳ್ತಿರ್ತೀರ, ಅಮ್ಮ ಕೆಲಸ ಇನ್ನೊಂದು ಹೋಗಿ ಬಂದಿರ್ತದೆ, ಅವ್ರಿಗೆ ಸೀರಿಯಲ್ ಬೇಕು. ಅದು ಸಹ ಒಳ್ಳೆಯ ವಿಚಾರಗಳು ಬರಲ್ಲ.
NS ರಾವ್ ಅವ್ರ ಕಾಲದಲ್ಲಿ, ರಾಜ್ಕುಮಾರ್ ಅವ್ರ ಕಾಲದಲ್ಲಿ, ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ, ಎನ್ ಶಂಕರ್ ರಾವ್ ಅವರು, ಇವರೆಲ್ಲ ಉದಯ್ ಕುಮಾರ್ ಅವರು ಏನು ಹಿರಿಯರಿದ್ರು, ಇವರು ಕೊಡ್ತಕ್ಕಂಥ ಮೆಸೇಜ್ ಇವತ್ತಿಲ್ಲ. ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ರಾಜ್ಯದ ಲಕ್ಷಾಂತರ ಜನ ಮತ್ತೆ ನಾವು ಭೂಮಿ ತಾಯಿ ಸೇವೆ ಮಾಡಿ ನಿಮ್ದೇ ಬದುಕ್ತೀವಿ ಅಂತ ಹೇಳಿ ಬೆಂಗಳೂರನ್ನ, ಜಿಲ್ಲೆಗಳನ್ನ, ನಗರಗಳನ್ನು ಬಿಟ್ಟು ಹಳ್ಳಿಗೆ ಹೋಗಿ ಭೂಮಿ ತಾಯಿ ಸೇವೆ ಮಾಡಿ ಬಹಳ ಸಂತೋಷವಾಗೂ ನೆಮ್ಮದಿಯಾಗೂ ಬದುಕಿದ್ದಾರೆ, ಬದುಕಲು ಇದ್ದಾರೆ. ಆದ್ರೆ ಇವತ್ತು ಸಿನಿಮಾಗಳು ಬಹಳ ವಿಕೃತಕ್ಕೆ ಬಂದು ನಿಂತಿದೆ. ಕ್ಯಾಮರಾ ಇಲ್ಲ, ಕ್ಯಾಮರಾ ಬಂದು ನಮಗೆ ಅಂದ್ರೆ ತೋರಿಸುವವನಿಗೆ ಏನ್ ಬೇಕೋ ಅದನ್ನು ಮಾತ್ರ ತೋರಿಸುತ್ತೆ ಕ್ಯಾಮರಾ, ರೈಟ್? ನೀವು ನೋಡಿದ ಹಾಗಿರೋದಿಲ್ಲ ಚಿತ್ರಣಗಳು. ಬಹಳಷ್ಟು ಸಂದರ್ಭದಲ್ಲಿ ಒಂದು ಮದುವೆ ಮನೆ ಸೆಟ್ಟಿಂಗ್ ಎಲ್ಲ ಹಾಕ್ಬಿಟ್ಟು ಸೀರಿಯಲ್ ಶೂಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದರ ಕ್ಲೋಸ್ಅಪ್ಸ್ ಎಲ್ಲ ನಾವು ಇನ್ನೊಂದ್ ಕಡೆ ಫೇಕ್ ಮಾಡಿ ಬೇರೆ ಕಡೆ ತಗೊಳ್ತೀವಿ. ರಂಗಮಂದಿರದಲ್ಲಿ ಅದು ನಡೆಯೋದಿಲ್ಲ, ಇದು ನೈಜ. ಹಾಗಾಗಿ ಇದು ಶ್ರೇಷ್ಠ. ಇಲ್ಲಿ ರೀಟೇಕ್ಸ್ ಇಲ್ಲ. ಕ್ಯಾಮರಾ ಏನ್ ತೋರಿಸುತ್ತೆ ಅದನ್ನೇ ನೋಡ್ತಕ್ಕಂಥ ಅನಿವಾರ್ಯತೆ ಇಲ್ಲ ಪ್ರೇಕ್ಷಕರಿಗೆ ನಿಜವಾದ ಸ್ವಾತಂತ್ರ್ಯ. ರಂಗಮಂದಿರದ ಆ ಮೂಲೆಯಿಂದ ಹಿಡಿದು ಈ ಮೂಲೆ ತನಕ ತನಗೆ ಏನ್ ಬೇಕೋ ಅದನ್ನು ನೋಡಬಹುದಾದಂತಹ ಸ್ವಾತಂತ್ರ್ಯ, ಕಣ್ಣಿಗೆ ಹಬ್ಬ. ಇಂತಹ ವಿಶ್ವ ಅವಕಾಶವನ್ನು ಕೊಡ್ತಕ್ಕಂಥದ್ದು ಕೇವಲ ರಂಗಮಂಟಪ ಮಾತ್ರ. ಇಂತಹ ರಂಗಮಂಟಪದ ರಂಗ ಪ್ರಯೋಗದ ಕನಸನ್ನು ನೀವು ಚಪ್ಪಾಳೆ ಹೋದ್ರು ನಾನು ಮಾತು ನಿಲ್ಸಲ್ಲ, ವೇಸ್ಟ್ ಮಾಡ್ಕೋಬೇಡಿ, ಲಾಸ್ಟ್ ಇಟ್ಕೊಳ್ಳಿ. ರಂಗಮಂಟಪದ ಕನಸನ್ನು ಹೊತ್ತುಕೊಂಡು, ರಂಗ ಪ್ರಯೋಗದ ಕನಸನ್ನು ಹೊತ್ತುಕೊಂಡು ಈ ಸ್ಥಾವರಗಳಿಗೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಬಸವಣ್ಣವರು ಹೇಳಿದಂಗೆ ಈ ರಂಗ ಪ್ರಯೋಗ ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಅಳಿವಿಲ್ಲ ಅಂತ ಹೇಳಿ ಅದನ್ನು ಅನುಚಾರವಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ರಂಗ ಪರಂಪರೆ ಪ್ರತಿಷ್ಠಾನದವರು ಮತ್ತೆ ಅವರಿಗೆ ಬೆನ್ನೆಲುಬಾಗಿ ಆ ಒತ್ತಾಸೆಗೆ ಒಂದಷ್ಟು ಇಂಬನ್ನು ತುಂಬುತ್ತಾ ಇರ್ತಕ್ಕಂಥ ಅಶ್ವಿನಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಿಬ್ಬರು. ಬಹಳ ಮುಖ್ಯವಾಗಿ ಹೊಸದಾಗಿ ಈ ಕಾಲ ಹುಟ್ಟಿರುವಂತಹ ರೋಟರಿ ಬೆಂಗಳೂರು ಭಾರತ ವಿಸ್ತಾರ ಅನ್ನುವಂತಹ ಒಂದು ಬೃಹತ್ ಕನಸನ್ನು ಹೊಂದಿರುವಂತಹ ಒಂದು ಸಂಸ್ಥೆಗೆ ಈ ಒಂದು ಅದ್ಭುತ ಅವಕಾಶದಲ್ಲಿ ಸಹಭಾಗಿತ್ವವನ್ನು ದಯಪಾಲಿಸಿದರೆ ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಕೃತಜ್ಞತೆಗಳನ್ನು ಹೇಳ್ತೇನೆ. ಈ ಕಲೆಗೆ ಅಳಿವಿಲ್ಲ, ಇದನ್ನ ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಎಂದು ಈ ಕಲೆ ಅಳಿಯುತ್ತೆ ಅಂದು ಬಹುಶಃ ಮನುಷ್ಯ ಅನ್ನುವಂಥದ್ದು ಹಿಮ್ಮುಖವಾಗಿ ಚಲಿಸಕ್ಕೆ ಪ್ರಾರಂಭ ಆಗುತ್ತೆ. 64 ಕಲೆಗಳಲ್ಲಿ ಯಾವ ಕಲೆ ಅಳಿದ್ರು ನಾವು ಮನುಷ್ಯ ಪ್ರಪಂಚದಿಂದ ಒಂದು ಸ್ವಲ್ಪ ಹಿಮ್ಮುಖವಾಗಿ ಪ್ರಾಣಿ ಪ್ರಪಂಚಕ್ಕೆ ಹೋದ್ವಿ ಅಂತಲೇ ಅರ್ಥ. ಅನ್ಫಾರ್ಚುನೇಟ್ಲಿ ಇವತ್ತು ನಾಟಕ ಕಲೆಗೆ ಬಹಳ ದೊಡ್ಡದಾದಂತಹ ಒಂದು ಜನಮಾನಸದಲ್ಲಿ ಪ್ರಾಶಸ್ತ್ಯ ಕೊಡುವಂತಹ ಒಂದು ಕಾರ್ಯಕ್ರಮ ಯಾರು ಮಾಡ್ತಿದ್ದಾರೆ. ಯಾಕೆಂದ್ರೆ ಜನನೇ ನಿಜವಾಗ್ಲೂ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಲಿಯುಗದಲ್ಲಿ. ಎಲ್ಲರೂ ನಟರೇನ್ರಿ, ರಾಜಕಾರಣ ತಗೊಳ್ಳಿ, ಸಮಾಜ ಸೇವೆ ತಗೊಳ್ಳಿ, ವೃತ್ತಿ ರಂಗ ತಗೊಳ್ಳಿ, ಔದ್ಯೋಗಿಕ ಕ್ಷೇತ್ರ ತಗೊಳ್ಳಿ, ಶಿಕ್ಷಣ ಸಂಸ್ಥೆಗಳು ತಗೊಳ್ಳಿ, ಮೇಕಪ್ ಇರಲ್ಲ, ಕಾಸ್ಟ್ಯೂಮ್ ಅವ್ರದೇ ಡೈಲಾಗು, ಎಲ್ಲರೂ ನಾಟಕ ಮಾಡ್ತಾ ಇದೀವಿ. ಹಾಗಾಗಿ ನಿಜವಾದ ನಾಟಕ ಮಾಡೋರಿಗೆ ಇವತ್ತೆಲ್ಲೋ ಒಂದು ಕಡೆ ಪ್ರಾಶಸ್ತ್ಯ ಕಡಿಮೆ ಆಗ್ತಿದೆಯಾ ಅಂತ ಹೇಳಿ ಒಬ್ಬ ಸಮಾಜ ಸಂಶೋಧಕನಾಗಿ ನನಗಾದ ಚಿಂತೆ ಕಾಣಲಿಕ್ಕಿದೆ. ಸೊ ಇಂತಹ ಇನ್ನೊಂದಷ್ಟು ಪ್ರದರ್ಶನಗಳು, ಮತ್ತಷ್ಟು ಕಡೆ ಆಗ್ತಾ ಹೋಗಿ ಮುಂಬರುವ ದಿವಸಗಳಲ್ಲಿ ರೋಟರಿ ಬೆಂಗಳೂರು ಭಾರತ ವಿಸ್ತಾರ ಕೂಡ ತಮಗೆ ಬೆನ್ನೆಲುಬಾಗಿ ನಿಲ್ಲಲಿದೆ. ಈ ಯಾತ್ರೆ ಇದೆಯಲ್ಲ, ಇದು ಯಾರೋ ಮೆಚ್ಚಿದೆ ಅಥವಾ ಒಂದಷ್ಟು ಸನ್ಮಾನಗಳು ಸಿಗಲಿ ಅಂತ ಹೇಳಿ ಮಾಡುವಂತದ್ದಲ್ಲ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವ ಹೇಳೆಂದು ನಾವಲ್ಲೇ. ಅದರಿಂದ ಹಾಡುವೇನು ಮೈತುಂಬಿ ಎಂದಿನಂತೆ ಅನ್ನುವಂತಹ ಶಿವರುದ್ರಪ್ಪನವರ ಸಾಲನ್ನು ಉಲ್ಲೇಖ ಮಾಡ್ತಾ ಬಹುಶಃ ಅದೇ ಒಂದು ಹಿನ್ನೆಲೆಯಲ್ಲಿ ಅವರು ಈ ಒಂದು ರಂಗ ಪ್ರಯೋಗನ ಆಯೋಜಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸುತ್ತಾ ಅವರೆಲ್ಲ ಮುಂದಿನ ಯೋಜನೆಗಳಿಗೆ ನಾವು ಸಾಥ್ ಕೊಡ್ತೇವೆ ಅಂತ ಹೇಳ್ತಾ ಎಲ್ಲ ಮುಂದಿನ ಯೋಜನೆಗಳು ಯಶಸ್ವಿಯಾಗಿ ರಂಗ ರುಚಿ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಉಪಸಂಹಾರ ಮಾಡಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಜನಾ ಭವಂತು, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ನಾಳೆನೂ ಈಗಲೇ ಬೇಗ ಬಿಡ್ತೀವಿ ನಿಮ್ಮ ನಾಟಕ, ನಾಳೆನೂ ಬೇಗನೆ ಶುರು ಆಗುತ್ತೆ. ಆ ನಾಟಕನೂ ನೋಡಬೇಕು. ಹಾಗೆ ನಮ್ಮನ್ನು ಉದ್ದೇಶ ಮಾತಾಡ್ಬೇಕಂತ ಯುವರಾಜ್ ಸರ್ ಕೇಳ್ಕೊಂತೇನೆ. ಏನಾದ್ರು ಒಂದು ವಿಶೇಷ ಇವತ್ತಿನ 2ನೆಯ ದಿನ ಈ ಒಂದು ಶುಭರಾತ್ರಿಯಲ್ಲಿ ನೀವೆಲ್ಲರೂ ಕೂಡ ಮಕ್ಕಳು, ಒಬ್ಬ SSLC ಮಕ್ಕಳು ನಾಳೆ ಪರೀಕ್ಷೆ ಇದೆ, ಅವರಿಗೆ ಜಿಲ್ಲಾ ಮಟ್ಟದ ಪರೀಕ್ಷೆ ಇರೋದ್ರಿಂದ ಅದರ ಒಂದು ಹಿನ್ನೆಲೆಯ ಉದ್ದೇಶ ಇಟ್ಕೊಂಡು ಇವತ್ತು ನಿಮಗೆ ಬೇಗನೆ ನಾಟಕವನ್ನ ಪ್ರಾರಂಭ ಮಾಡಿದ್ದು. ಅದರಲ್ಲೂ ನಾರಾಯಣ ಸ್ವಾಮಿಯವರು ನಾಟಕ ನೋಡಕ್ಕಾದ್ರೆ ನಾನು ಬರ್ತೀನಿ, ವೇದಿಕೆ ಕರೆಯೋದಾದ್ರೆ ಬರೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾಟಕ ನೋಡೋಕ್ಕೋಸ್ಕರ ಪಾಪ ಮೊಮ್ಮಗಳನ್ನು ಕರ್ಕೊಂಡು ಕೂಡ ಬಂದ್ರು, ಇದ್ರು. ಅರ್ಧ ನಾಟಕವನ್ನು ನೋಡಿ ಪಾಪ ಮೊಮ್ಮಗಳಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕೆ ಅವಕಾಶ ಕೊಡ್ಲಿಲ್ಲ, ಎಲ್ಲ ಪೂರ್ತಿ ನಾಟಕ ಹೋಗ್ತಾ ಇದ್ರು. ಹಾಗಾಗಿ ಮಕ್ಕಳೇ, ಜೀವನದಲ್ಲಿ ನೀವೇನಾದ್ರೂ
ಅದ್ಭುತವಾದದ್ದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಈ ನಮ್ಮ ರಂಗ ಪರಂಪರೆಯ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ NS ರಾವ್ ಅವರ ಹಾಸ್ಯ ನಾಟಕೋತ್ಸವದ ಸಾಮ್ರಾಜ್ಯ ದೊರೆ. ಇವತ್ತು ಅವರ ನೆನಪಿನಲ್ಲಿ ಈ ರಂಗಭೂಮಿಯ ಕಲೆಯನ್ನ ತುಂಬಾ ಚೆನ್ನಾಗಿ ಎಲ್ಲ ಕಲಾವಿದರು, ಅದರಲ್ಲೂ ಶಾಲಾ ಮಕ್ಕಳು ನೋಡಿ, ನಿಮ್ಮಾಗಿಯೇ ನಮ್ಮ ನೆರೆಯ ಶಾಲೆ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಿಮ್ಮ ಮುಂದೆ ನಾಟಕ ಪ್ರದರ್ಶನವನ್ನು ಮಾಡಿದ್ದಾರೆ. ನಾಳೆ ನಿಮಗೂ ಅವಕಾಶ ಇರುತ್ತೆ. ಹಾಗಾಗಿ ಕಲಾ ಸರಸ್ವತಿಯ ಗೊತ್ತಾಯ್ತಲ್ಲ, ನಾನು ಏನೇನು ಹೇಳ್ಕೊಟ್ಟಿದ್ದೀನೋ ಅದೆಲ್ಲ ಹೇಳ್ಬೇಕು. ಎಸ್ ಥ್ಯಾಂಕ್ ಯು ಅದೇ ರೀತಿ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ ಮುಖ್ಯಮಂತ್ರಿ ಚಂದ್ರಬಾಬು ಸಿಸ್ಟಮ್ ಚೆನ್ನಾಗಿದ್ರು ಎಲ್ಲ ಏನಪ್ಪ ಮಕ್ಕಳ ನಿಮ್ ಎಷ್ಟೆಲ್ಲ ಚೆನ್ನಾಗಿ ಪಾಠ ಮಾಡಿದ್ರಲ್ಲ, ಚಾಟ್ ಮಾಡಿದ್ರಿ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಶ್ರೀ ಶ್ರೀನಿವಾಸ. ಕಂಟ್ರೋಲ್ ಪಾಪಲ್ಲ ಬಹಳ ಸರಿ. ನಿಮ್ಗೆಲ್ಲ ಬುದ್ಧಿ ಕೊಟ್ಟವ್ರಲ್ಲ ನಿಮ್ಮ ಮಾಸ್ಟರ್ ನೀವಿದ್ರಪ್ಪ. ಎಷ್ಟಪ್ಪ ನಿನಗಿದ ಎಷ್ಟಪ್ಪ ಕುತ್ಕೊ ಏನಪ್ಪ ಬೇಡ ಅನ್ನೋದಕ್ಕೆ ಎಷ್ಟು ಅಂದ್ರೆ 600